ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿದ ಹಬ್ಬ. ಅದರಲ್ಲಿ ಎಲ್ಲಲ್ಲೂ ಶಾಂತಿಯಾಗಿ ಬರಬೇಕು, ಒಂದು ಶಾಂತಿ ಮೆಸೇಜ್ ಎಲ್ಲರಿಗೆ ಕೊಡಬೇಕು ಅಂತ ನಾವು ಅಪೀಲ್ ಮಾಡ್ತೀವಿ. ಬರುವಾಗ ಒಂದು ಡಿಸಿಪ್ಲೇನು, ಒಬ್ಬರಿಗೆ ತೊಂದರೆ ಕೊಡದೆ ನಾವು ಬರಬೇಕು. ಯಾಕಂದರೆ ನಮ್ಮ ರಿಲಿಜನ್ನಲ್ಲಿ ಒಬ್ಬರಿಗೆ ತೊಂದರೆ ಕೊಡುವುದು ನಮಗೆ ಇಷ್ಟ ಇಲ್ಲ. ನಮ್ಮ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಇಷ್ಟ ಇಲ್ಲ ಒಬ್ಬರಿಗೆ ತೊಂದರೆ ಕೊಡೋದು. ಆದ್ದರಿಂದ ಎಲ್ಲರಿಗೆ ನಾವು ಒಂದು ಮೆಸೇಜ್ ಏನು ಕೊಡ್ತೀವಿ ಅಂದರೆ, ನೀವು ಅವಕಾಶ ಮಾಡ್ಕೊಂಡು ಡಿಸಿಪ್ಲಿನಿಂದ ಒಂದು ಕಡೆ ಬೇರೆಯವ್ರಿಗೆ ತೊಂದರೆ ಇಲ್ಲದೆ ಬರಬೇಕಂತ ನಾವು ವಿನಂತಿ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂಗೆ ಈ ವರ್ಷವೂ ಭಾಳ ಅದ್ಧೂರಿಯಾಗಿ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಬರ್ಡೇಯನ್ನು ಭಾಳ ಅದ್ಧೂರಿಯಾಗಿ ಮಾಡಬೇಕು. ಯಾಕಂದರೆ ಕಾರಣ ಏನಂದರೆ 1500 ವರ್ಷದ ಇದು ಅದ್ಧೂರಿ ಬರ್ಡೇ. ಪ್ರತಿ ವರ್ಷ ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ಈ ಚಾಂದ್ನಿ ಚೌಕ್ ಇದೆಯಲ್ಲ, ಅಲ್ಲಿ ಭಾಳ ಅದ್ಧೂರಿಯಾಗಿ ಮಾಡ್ತೀವಿ. ಈ ಸತಿ ನಾವು ಬೆಂಗಳೂರು ಎಲ್ಲ ಕಮಿಟಿಯವರು ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅದರಲ್ಲಿ ಏನಂದರೆ, ನಾವು ಎಲ್ಲ ಬೆಂಗಳೂರು ಕಮಿಟಿಯವರು ಎಲ್ಲ ಸೇರಿ ಪ್ಯಾಲೇಸ್ ಗ್ರೌಂಡಲ್ಲಿ ತುಂಬ ಅದ್ಧೂರಿಯಾಗಿ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಬರ್ಡೇಯನ್ನು ಮಾಡಬೇಕಂತ ನಾವು ಯೋಚನೆ ಮಾಡಿದ್ದೀವಿ. ಹಾಗೂ ಎಲ್ಲ ವರ್ಷದಂಗೆ ಎಲ್ಲ ರೀತಿಯ ಸೌಲಭ್ಯಗಳು ಇರುತ್ತೆ. ಈ ವರ್ಷವೂ ಅದೇ ಥರ ನಮ್ಮ ವಾಲಂಟಿಯರ್ಸ್ ಆಗಲಿ, ಹಾಗೂ ನಮ್ಮ ಬೆಳ್ಳುಳ್ಳಿ ಕ್ರಾಸಿಂದ ಹಿಡಿದು ನಮ್ಮ ಬಂದು ಶಿವಾಜಿನಗರ ತನಕ ನಮ್ಮ ಆದಂಥ ಮಾನ್ಯ ಇಸ್ಮಾಯಿಲ್ ಶರೀಫ್ ನಾನು ಅವರ ಅಧ್ಯಕ್ಷತೆಯಲ್ಲಿ ತುಂಬ ಅದ್ಧೂರಿಯಾಗಿ ಮಾಡಬೇಕಂತ ನಾವು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದು ಪ್ರತಿ ವರ್ಷದಂಗೆ ಈ ವರ್ಷವೂ ಅದ್ಧೂರಿಯಾಗತ್ತೆ, ಇನ್ನೂ ಅದ್ಧೂರಿಯಾಗತ್ತೆ. ಯಾಕಂದರೆ ಇಲ್ಲಿ 1500 ವರ್ಷದ ಇದು ನಮ್ಮ ಪ್ರಾಫಿಟ್ ಮೊಹಮ್ಮದ್ ಅವರ ಬರ್ಡೇ. ನಾವು ಒಂದು ಮೆಸೇಜ್ ಕೊಡೋದೇನೆಂದರೆ, ಇದರಲ್ಲಿ ಎಲ್ಲರೂ ಭಾಗಿಯಾಗಿ ಇಲ್ಲಿ ಎಲ್ಲರೂ ಸೇರಿ ನಮ್ಮ ಮೊಹಮ್ಮದ್ ಪೈಗಂಬರ್ ಏನು ನಮಗೆ ಕಲಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಇನ್ನೂ ಒಂಚೂರು ಅರ್ಥ ಮಾಡ್ಕೊಳ್ಳೋಣ, ತಿಳಿಯೋಣ. ಮತ್ತು ಮುಂದಿನ ದಿನಗಳಲ್ಲಿ ಈ ಮೆಸೇಜನ್ನು ಎಲ್ಲರಿಗೆ ಕೊಡೋಣ ಅಂತ ಕೇಳ್ಕೊಳ್ತಾ, ನಾನು ನಮ್ಮ ಅಧ್ಯಕ್ಷರಾದ ನಾನು ಸಾಹೇಬರಿಗೆ ಮತ್ತು ನಮ್ಮ ಪದಾಧಿಕಾರಿಗಳಿಗೆ, ಹಾಗೂ ನಮಗೆ ಪ್ರತಿ ವರ್ಷದಂಗೆ ಈ ವರ್ಷವೂ ನಮ್ಮನ್ನು ಏನು ಸೌಲಭ್ಯಗಳನ್ನು ಮಾಡಿಕೊಡ್ತಾ ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ, ಬೆಸ್ಕಾಮಿಗೆ, ಹಾಗೂ ಮತ್ತು ನಮ್ಮ BWSBB ಅವರಿಗೆ ಎಲ್ಲ ಧನ್ಯವಾದಗಳನ್ನು ಹೇಳುತ್ತಾ ಈ ನನ್ನ ಚಿಕ್ಕ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಉದ್ದೇಶ ಈ ಸಭೆಗೆ ಕರೆಯುವುದು ಏನೆಂದರೆ, 1500 ನಮ್ಮ ಉರ್ದುನಲ್ಲಿ ಜಾಹಿರಿ ಅಂತಂದರೆ ಎಕ್ಸ್ಟರ್ನಲ್ ಲೈಫು ದಿನಾಚರಣೆ ನಾವು ಆಚರಿಸ್ತಾ ಇದ್ದೀವಿ. ಅದಕ್ಕೆ ನಾವು ಮಿಲಾದುನ್ ನಬಿ ಅಥವಾ ಜಶ್ನೆ ಮಿಲಾದುನ್ ನಬಿ ಅಂತ ಹೇಳ್ತಾ ಇದ್ದೀವಿ. ಈ ಸತಿ ನಾವು 3 ಕಮಿಟಿ ಒಗ್ಗಟ್ಟಾಗಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಾವು ದಿನಾಚರಣೆ ಮಾಡ್ತಾಯಿದ್ದೀವಿ. ಹಜರತ್ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದಿನಾಚರಣೆ ಮಾಡ್ತಾಯಿದ್ದೀವಿ. ಅದಕ್ಕೆ ನಾವು ಜಶ್ನೆ ಮಿಲಾದುನ್ ನಬಿ ಅಂತ ನಾವು ಕರಿತೀವಿ. ಈ ಒಂದು ಪೀಸ್ ಡೇ ನಾವು ಒಂದು ಮೆಸೇಜ್ ಕೊಡೋಕ್ಕೆ ನಾವು ಕರೆಯುವ ಉದ್ದೇಶ, ಈ ಸಭೆ ಕರೆಯೋದು ಒಂದು ಉದ್ದೇಶ ಐತೆ. ನಾವು ಈ ಮೂಲಕ ಸಂದೇಶ ಏನೆಂದರೆ, ದಿಸ್ ಈಸ್ ವರ್ಲ್ಡ್ ಪೀಸ್ ಡೇ ಅಂತ ನಾವು ಕರಿತೀವಿ. ಅದು ಒಂದು ಮೆಸೇಜ್ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನಿಯಮ, ಅವರ ನೀತಿ, ಅವರ ನಡವಳಿಕೆ ಯಾವ ರೀತಿ ಇತ್ತು, ಅದಕ್ಕೆ ನಮ್ಮ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಹಮತುಲ್ ಲಿಲ್ ಆಲಮೀನ್ ಅಂತ ಅರ್ಥ ಏನಂದರೆ, ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಏನೈತೆ, ಮರದಿಂದ ಹಿಡಿದು, ಗಿಡದಿಂದ ಹಿಡಿದು, ಮನುಷ್ಯರಿಂದ ಹಿಡಿದು, ದನದಿಂದ ಹಿಡಿದು ಎಲ್ಲ ಅದಕ್ಕೆ ರಹಮತುಲ್ ಲಿಲ್ ಆಲಮೀನ್. ಅದರಲ್ಲಿ ಲಿವಿಂಗ್ ನಾನ್ ಲಿವಿಂಗ್ ಅಂತ ಹೇಳ್ತೀವಿ, ಅದಕ್ಕೂ ಸಹ ರಹಮತುಲ್ ಲಿಲ್ ಆಲಮೀನ್. ಅದರಲ್ಲಿ ಜಾತಿ ಭಾವನೆ ಇಲ್ಲ, ಕುಲ ಏನೂ ಇಲ್ಲ. ಆ ಒಂದು ಮೆಸೇಜನ್ನು ನಾವು ಕೊಡೋಕ್ಕೆ ನಾವು ಈ ಸಭೆಯನ್ನು ಮಾಡ್ತೀವಿ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. 1500ನೇ ಹುಟ್ಟು ಹಬ್ಬದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟು ಹಬ್ಬದ ಆಚರಣೆಯನ್ನು ನಮ್ಮ ಬೆಂಗಳೂರಿನಲ್ಲಿ ಇಡೀ ರಾಜ್ಯಾಂತ ಆಚರಣೆಯನ್ನು ಮಾಡ್ತಾಯಿದ್ದಾರೆ. ಇದರಲ್ಲಿ ಎಲ್ಲ ಧಾರ್ಮಿಗಳು, ಅವರು ಸಿಖ್, ಬುದ್ಧಿಸ್ಟ್, ಕ್ರಿಶ್ಚಿಯಾನಿಟೀಸ್, ಹಿಂದೂಸಮ್
ಎಲ್ಲರನ್ನ ನಾವು ಒಗ್ಗಟ್ಟಾಗಿ ನಾವು ಒಂದು ಜಾಗದಲ್ಲಿ ಸೇರಿ ಈ ಆಚರಣೆಯನ್ನು ಆಡ್ತೀವಿ. ನಮ್ಮ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಹಮತುಲ್ಲಿಲ್ ಆಲಮೀನ್ ಅಂತ ಒಂದು ಹೆಸರು ಅವ್ರದ್ದು. ಬರೀ ಮುಸಲ್ಮಾನರಿಗೆ ಮಾತ್ರ ಅಂತ ಇಲ್ಲ, ಪ್ರತಿ ಒಂದು ಜೀವಿಗೆ ಅವರು ರಹಮತ್ ಅಂತ ಅಂದ್ರೆ ಕರುಣಮಯ ಅಂತಿರಲ್ಲ, ಆ ಥರ ನಮ್ಮ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇದರಲ್ಲಿ ನಮ್ಮ ಏನು ಬರ್ನಿಂಗ್ ಟಾಪಿಕ್ಸ್ ಇದೆ, ಇದರಲ್ಲಿ ನಾವು ಪ್ರೀತಿನಿಂದ ವಿಶ್ವಾಸದಿಂದ ನಾವು ಈ ಭಾರತದಲ್ಲಿ ಇರಬೇಕು, ಎಲ್ಲರಿಗೂ ಪೀಸಿ ಬದರ್ಹುಡ್ ಆಗಿ ನಾವು ಇರಬೇಕು ಅಂತ ಇದು ಒಂದು ನಾವು ಮೆಸೇಜನ್ನು ಎಲ್ಲರಿಗೂ ಕೊಡಬೇಕು ಅಂತ ನಾವು ಇಷ್ಟಪಡ್ತೀವಿ. ಈ ಸಲ ನಾವು ಪ್ರತಿ ಭಾಗದಲ್ಲಿ ನಾವು ಮಾಡ್ತಾಯಿದ್ದೀರಿ. ಪ್ರತಿ ಒಂದು ವರ್ಷ ನಾವು ಈ ಸಲ ಚಾಂದಿನಿ ಚೌಕ್ ಶಿವಾಜಿನಗರ್ನಲ್ಲಿ, YMC ಗ್ರೌಂಡ್ನಲ್ಲಿ, ಖುದ್ದು ಸಾಬ್ನಲ್ಲಿ ಈ ಥರ ಬೇರೆನಲ್ಲಿ ಮಾಡ್ತಾಯಿದ್ದಾರೆ. ಆದರೆ ಈ 1500ನಲ್ಲಿ ನಾವು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಗೇಟ್ ನಂಬರ್ 1ನಲ್ಲಿ ನಾವು ಇದು ಆಚರಣೆಯನ್ನು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಈ ಆಚರಣೆಯನ್ನು ಆಚರಿಸ್ತಾ ಇದ್ದಾರೆ ನಾವು. ಇದರಲ್ಲಿ ಎಲ್ಲ ನಮ್ಮ ಭಾರತದಲ್ಲೇ ಅಲ್ಲ, ಸೌದಿ ಅರೇಬಿಯಾ ಮದೀನಾನಿಂದ, ಯಮನ್ನಿಂದ ದೊಡ್ಡ ಗುರುಗಳನ್ನು ನಾವು ಆಹ್ವಾನ ಕೊಟ್ಟಿದ್ದೇವೆ. ಅವ್ರು ಧಾರ್ಮಿಕ ಗುರುಗಳನ್ನು ಇಲ್ಲಿ ಈ ಸಭೆಯಲ್ಲಿ ಸೇರಿಸೋಕ್ಕೆ ಈ ಸಲ ಬರ್ತಾಯಿದ್ದಾರೆ.